ಒಂದು ಮಾನ್ಯ ಮಂತ್ರಿಗಳು ನಿಮ್ಗೆ ಗೊತ್ತಿದೆ, ಈಗ ನಮ್ಮ ಈ ಅಧಿಕಾರಿಗಳೇ ತಾನೇ ಹೈಕೋರ್ಟಲ್ಲಿ ಕೇಸ್ ಹ್ಯಾಂಡಲ್ ಮಾಡಿದವರು. ಮತ್ತೆ ವಾಪಸ್ ಹೈಕೋರ್ಟ್ ವರ್ಡಿಕ್ಟ್ ಕೊಟ್ಟ ಮೇಲೆ ಇದೇ ಅಧಿಕಾರಿಗಳು ತಾನೇ ನಿಮಗೆ ಪ್ರಿಪರೇಷನ್ ಮಾಡಿಕೊಟ್ಟು ಮುಂದಿನ ಅಪೀಲ್ ಹೋಗ್ಬೇಕು ಅಂತ ಹೇಳಿದ್ರು. ಏನು ರೀಸನ್ ಇಟ್ಕೊಂಡು ಅಪೀಲ್ ಹೋಗ್ತೀರಿ ನೀವು? ಶಾಂಕ್ಷನ್ ಬೋರ್ಡ್ ರಿಟೈರ್ಡ್ ಪೋಸ್ಟ್ ತುಂಬಿ ಆ ಶಾಲೆಗಳಿಗೆ ಟೀಚರ್ಸ್ ಉತ್ತಮವಾದ ಟೀಚರ್ಸ್ ಕೊಟ್ಟು ಕ್ವಾಲಿಟಿ ಆಫ್ ಎಜುಕೇಶನ್ ಕೇಳಬೇಕು. ನೀವು ಕ್ವಾಲಿಟಿ ಆಫ್ ಎಜುಕೇಶನ್ ಒಂದ್ ಕಡೆ ಕೇಳ್ತೀರಾ, ಏಡೆಡ್ ಶಾಲೆಗಳು ನಿಮ್ದೇ 6-7 ಶಾಲೆ ಪಾಪ ಬಂಗಾರಪ್ಪನವ್ರು ಮಾಡಿದ್ದು ಶಾಲೆ, ಅಲ್ಲಿ ಶಿಕ್ಷಕರು ನಿಮ್ಗೇನೋ ಶಕ್ತಿ ಇದೆ, ನೀವು ಸಂಬಳ ಕೊಟ್ಟು ಶಾಲೆ ನಡೆಸ್ತಾ ಇದ್ರಿ. ನನ್ಗೆ ಗೊತ್ತಿದೆ ವಿಷಯ ಅದು ಎಲ್ಲರೂ ಹಂಗೆ ಮಾಡೋಕ್ಕಾಗತ್ತಾ? ಮತ್ತೆ ಇದೆಲ್ಲ ಪೂರ್ತಿ ಎಫೆಕ್ಟ್ ಆಗ್ತಾ ಇರೋದು ಯಾರಿಗೆ? ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಮಾತ್ರ. ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇದೆಲ್ಲ ತುಂಬಾ ತೊಂದರೆ ಆಗ್ತಾ ಇರೋದು. ಇನ್ನು ಅಪೀಲ್ ಏನ್ ಮಾಡ್ತಾರೆ ಈ ಅಧಿಕಾರಿಗಳು? ಟು ಜಸ್ಟ್ ಕಿಲ್ ದಿ ಟೈಮ್. ಆಮೇಲೆ ಒಂದ್ ದಿವಸ ಈ ಶಾಲೆಗಳನ್ನ ಬಂದ್ ಮಾಡಬೇಕು. ಶಾಂಕ್ಷನ್ ಪೋಸ್ಟ್ ನ ರಿಟೈರ್ಡ್ ಪೋಸ್ಟ್ ಮತ್ತೆ ಇವ್ರ ಅಲ್ಲಿ ಇದನ್ನ ತೀರೋದ ಪೋಸ್ಟ್ ನೀವು ತುಂಬದೇ ಇದ್ರೆ ನಾನು ಇನ್ನು ಕ್ಲಾಸ್ 4 ಅವೆಲ್ಲ ಕೇಳೋದೆಲ್ಲ ಬಿಡಿ, ಶಿಕ್ಷಕರು ಕೊಡ್ರಿ. ಅವ್ರು ಬಿಲ್ಡಿಂಗ್ ಕಟ್ಟಿದ್ದಾರೆ, ಅವ್ರು ನಾನು ಖಾಲಿ ಮಾಡಿ ಹೋಗ್ಲಿ ಅಂತಲ್ಲ ಇದು. ನಾನು ಒಂದ್ ಮಾತು ನೇರವಾಗಿ ಹೇಳ್ತೀನಿ, ನಮ್ಮ ಅಧಿಕಾರಿಗಳು 100ಕ್ಕೆ 100 ಈ ಏಡೆಡ್ ಶಾಲೆಗಳನ್ನೆಲ್ಲ ಯಾವತ್ತು ಮುಚ್ಚಾರ ಅವತ್ತು ಬಹಳ ಖುಷಿ ಪಡ್ತಾರೆ. ಇವತ್ತು ನಮ್ಮ ಅಧಿಕಾರಿಗಳು ಅದು ಕಾಯ್ತಾ ಇದ್ದಾರೆ, ಮುಚ್ಚಿಸ್ಬೇಕು ರಾಜ್ಯದಲ್ಲಿ. ಒಂದ್ ಕಾಲದಲ್ಲಿ ಯಾವ ಉದ್ದೇಶದಲ್ಲಿ ನಮ್ಮ ಹಿರಿಯರು ಆ ಸ್ಕೂಲ್ಗಳನ್ನೆಲ್ಲ ಸ್ಥಾಪನೆ ಮಾಡಿದ್ರು, ಆ ಉದ್ದೇಶನ ನಾವು ಇವತ್ತು ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಬಹಳ ನಾಚಿಕೆ ಆಗ್ತದೆ. ದಯಮಾಡಿ ಇನ್ನು ಅಪೀಲ್ ಗಿಪೀಲ್ ಹೋಗ್ಬೇಡಿ, ದಯಮಾಡಿ ಇಮಿಡಿಯೇಟ್ ಮಾಡಿಕೊಡಿ, ದಯವಿಟ್ಟು ಈ ಕೆಲಸನ ಮಾಡಿ ಬೇಗ. ಬಂಗಾರಪ್ಪ ಅವ್ರನ್ನ ನೆನೆಸ್ಕೊಳ್ಳಿ. ದಯಮಾಡಿ ಅವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಕಲಿಬೇಕು ಅಂತೇಳಿ ಆ ಶಾಲೆಗಳನ್ನ ಪ್ರಾರಂಭ ಏಡೆಡ್ ಶಾಲೆಗಳಿಗೆ ಯಾವ ರೀತಿ ಅವ್ರು ಪುರಸ್ಕಾರ ಕೊಟ್ಟರು ಅಂತೇಳಿ, ಯಾವ ರೀತಿ ಮಾನ್ಯತೆ ಕೊಟ್ಟರು ಅಂತೇಳಿ ಅನ್ನೋದನ್ನ ದಯಮಾಡಿ ಅಂತವ್ರ ಮಕ್ಕಳು ನೀವು. ಹಾಗಾಗಿ ಕಾಲ ಬೇರೆ ಅಲ್ಲ, ಈಗ ನೋಡಿ ಅದು ಏನ್ ಪ್ರಮಾದ ಆಗಿದೆ, ಅಪ್ಡೇಟ್ ಆಗ್ಬೇಕಲ್ವಾ? ಅಪ್ಡೇಟ್ ಆಗೋಸ್ಕರ ಅವ್ರು ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ, ಉತ್ತಮವಾದ ಪ್ಲೇ ಗ್ರೌಂಡ್ ಮಾಡ್ಕೊಂಡಾರೆ, ಉತ್ತಮವಾದ ಸೌಕರ್ಯ ಕೊಟ್ಟಿದೆ. ತಪ್ಪ ಉತ್ತಮ ಸೌಕರ್ಯ ಕೊಟ್ಟು ಅರ್ಥ ಇಲಾಖೆಗೆ ನೀವು ಹೇಳ್ಬೇಕು ದಯಮಾಡಿ. ಇದನ್ನ ರೇರೆಸ್ಟ್ ಕೇಸಲ್ಲಿ ತಗೊಳ್ಬೇಕು. 118 ಶಾಲೆಗಳನ್ನ ಒಂದೇ ಆದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಆದೇಶ ಇದೆಯಲ್ಲ, ಬಹುದೊಡ್ಡ ವಿಚಾರ. 34 ವರ್ಷ, ಇನ್ನೊಂದು 30 ವರ್ಷ, 37 ವರ್ಷ, ಒಂದು 30 ವರ್ಷ, 30 ವರ್ಷಗಳು ಇಂಥ ಒಂದು ಆದೇಶ ಕೊಟ್ಟಿರ್ತಕ್ಕಂಥಲ್ಲಿ ಅದಕ್ಕೊಂದು ಸಣ್ಣ ಪುರಸ್ಕಾರ ನಾವು ಕೊಟ್ಟು ಇನ್ನು ಉಳಿದಿರ್ತಕ್ಕಂಥ ಶಾಲೆಗೆ ಬೆಳಿಗ್ಗೆ ಮಾಡ್ತೀನಿ ಅಂತ ಹೇಳಿ, ನೀವು ಬೆಳಿಗ್ಗೆ ಮಾಡಾಕ್ತೀನಿ ಅಂತ ಹೇಳಿ, ನಿಮ್ಗೆ ಆ ಶಕ್ತಿ ಇದೆ, ಯಾಕೆ ಹೇಳ್ಬಾರ್ದು? ದಯವಿಟ್ಟು ಹೇಳಿ ಪ್ಲೀಸ್. ಮಾನ್ಯ ಅಧ್ಯಕ್ಷರೇ, ಆದಷ್ಟು ಬೇಗ ಅವರು ಕ್ಯಾಬಿನೆಟ್ಗೂ ತನ್ನಿ ಅಂತ ಹೇಳಿದ್ದಾರೆ. ಅದ್ರ ಪೂರಕವಾಗಿ ಕರೆಕ್ಟ್ ಆಗಿ ಅವರಿಗೆ ಸಹಕಾರ ಆಗ್ತಕ್ಕಂಥ ರೀತಿಯಲ್ಲಿ ಇಲಾಖೆಯವರಿಂದನೂ ಮಾತಾಡಿಕೊಂಡು ಕ್ಯಾಬಿನೆಟ್ಗೆ ತರ್ತಕ್ಕಂಥ ವ್ಯವಸ್ಥೆನ ಅವ್ರು ಏನ್ ಮನವಿ ಮಾಡಿದ್ದಾರೆ ಅದನ್ನ